ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ ಕೊನೆಯ ವಾರದಲ್ಲಿ ಇದ್ದೇವೆ. ಬರುವ ವಾರದಿಂದ ಆಗಮನ ಕಾಲವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ಆಗಮನ ಕಾಲವನ್ನು ಪ್ರಾರಂಭಿಸುವ ಮುನ್ನ ಪ್ರಭು ಯೇಸು ವಿಶ್ವ ಅಖಿಲ ರಾಜ ಅಥವಾ ಅರಸ ಎಂಬ ಮಹೋತ್ಸವವನ್ನು ನಾವೆಲ್ಲರೂ ಆಚರಿಸುತ್ತೇವೆ. ಆದಮೇಲೆ ಒಬ್ಬ ರಾಜ ಬೇಟೆಯಾಡಲೆಂದು ನಿರ್ಧರಿಸಿ ಕಾಡಿಗೆ ಹೋಗುತ್ತಾನೆ. ಆತನು ಕಾಡಿಗೆ ಹೋಗಬೇಕಾದರೆ ಸೈನಿಕರನ್ನು, ಕಾವಲಾಳುಗಳನ್ನು ಕರೆದುಕೊಂಡು ಹೋಗುತ್ತಾನೆ. ಅದರ ಜೊತೆಗೆ ಈ ರಾಜನು ತನ್ನ ರಾಜಕುಮಾರನನ್ನು ಸಹ ಕರೆದುಕೊಂಡು ಹೋಗುತ್ತಾನೆ. ತನ್ನ ಸೈನಿಕರ ಜೊತೆ, ರಾಜಕುಮಾರನ ಜೊತೆ, ಕಾವಲಾಳುಗಳ ಜೊತೆ ಆತನು ಕಾಡಿನಲ್ಲಿ ಪ್ರಯಾಣವನ್ನು ಮಾಡುತ್ತಿರುವಾಗ ಆತನ ಕೈಯಿಂದ, ಆತನ ಬೆರಳಿನಿಂದ ಉಂಗುರವು ಜಾರಿ ಕೆಸರಿನಲ್ಲಿ ಬಿದ್ದು ಬಿಡುತ್ತದೆ. ಆ ಉಂಗುರವು ಬಹಳ ಮುಖ್ಯವಾದ ಉಂಗುರವಾಗಿತ್ತು. ಏಕೆಂದರೆ ಆ ಉಂಗುರವನ್ನು ರಾಜ ಮುದ್ರೆಯ ರೀತಿ ಆತನು ಉಪಯೋಗಿಸುತ್ತಿದ್ದ. ಈಗ ಈ ಉಂಗುರವು ಕೆಳಗೆ ಬಿದ್ದು ಹೋಗಿದೆ. ಇದನ್ನು ತೆಗೆಯಲು ಆ ರಾಜ ಸೈನಿಕರಿಗೋ ಅಥವಾ ಕಾವಲಾಳುಗಳಿಗೋ ಹೇಳಿಲ್ಲ. ಬದಲಾಗಿ ತನ್ನ ರಾಜಕುಮಾರನಿಗೆ ಆ ಒಂದು ಕೆಸರಿನಲ್ಲಿ ಇಳಿದು ಆ ಉಂಗುರವನ್ನು ತೆಗೆಯಲು ಹೇಳುತ್ತಾನೆ. ಆದಮೇಲೆ ಆ ರಾಜಕುಮಾರ ಯಾವಾಗ ತನ್ನ ತಂದೆ ಆ ಕೆಸರಿನಲ್ಲಿ ಇಳಿದು ಆ ಉಂಗುರವನ್ನು ತೆಗಿ ಅಂತ ಹೇಳ್ತಾರೋ, ಒಂದು ಮಾತನ್ನೂ ಸಹ ಆಳದೆ ಮೌನವಾಗಿ ಅವರು ಕುದುರೆಯಿಂದ ಕೆಳಗೆ ಇಳಿದು ಕೆಸರಿನಲ್ಲಿ ಹೋಗಿ ಹುಡುಕಾಡಿ ತದನಂತರ ಆ ಉಂಗುರವನ್ನು ಹುಡುಕಿ ತನ್ನ ತಂದೆಗೆ ನೀಡುತ್ತಿದ್ದಾರೆ. ಆದಮೇಲೆ ಈ ಒಂದು ಘಟನೆಯಿಂದ ನಾವು ಏನನ್ನು ತಿಳಿಯಬಹುದು ಎಂದರೆ, ಇಲ್ಲಿ ರಾಜನನ್ನು ನಾವು ತಂದೆ ದೇವರಿಗೆ ಹೋಲಿಸಬಹುದು, ರಾಜಕುಮಾರನನ್ನು ಪ್ರಭು ಯೇಸುವಿಗೆ ಹೋಲಿಸಬಹುದು, ದೇವದೂತರನ್ನು ಸೈನಿಕರಿಗೆ ಹೋಲಿಸಬಹುದು, ಮಣ್ಣಿನ ಕೆಸರನ್ನು ನಮ್ಮ ಪಾಪಗಳಿಗೆ ಹೋಲಿಸಬಹುದು. ಯಾವಾಗ ಆ ಕೆಸರಿನಲ್ಲಿ ಆ ಉಂಗುರವು ಬಿದ್ದಿತೋ, ಅದೇ ರೀತಿ ನಾವು ಮನುಷ್ಯರು ಪಾಪ ಎಂಬ ಕೆಸರಿನಲ್ಲಿ ಬಿದ್ದಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ರಾಜಾದಿರಾಜರಾಗಿದ್ದರೂ ಸಹ ಅವರು ಈ ಲೋಕಕ್ಕೆ ಬಂದು ನಮ್ಮನ್ನು ಪಾಪಗಳಿಂದ ಸಂರಕ್ಷಿಸಿ ಪವಿತ್ರವಾದ ಶುದ್ಧ ನೀರಿನಿಂದ ಯಾವ ರೀತಿ ಆ ರಾಜಕುಮಾರ ತೊಳೆದು ಆ ಉಂಗುರವನ್ನು ರಾಜನಿಗೆ ನೀಡುತ್ತಾನೋ, ಅದೇ ರೀತಿ ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಲ್ಪಟ್ಟು ನಮ್ಮ ಪಾಪಗಳನ್ನು ತೊಳೆದು ತಂದೆ ದೇವರಿಗೆ ಮರಳಿ ಅವರು ನಮ್ಮನ್ನು ಸಮರ್ಪಿಸುತ್ತಾರೆ. ಆದಮೇಲೆ ಪ್ರಭು ಯೇಸು ಕ್ರಿಸ್ತರು ರಾಜಾದಿರಾಜರಾಗಿದ್ದರೂ ಸಹ ಸೇವಕನಂತೆ ಇಳಿದು ಗೋದಲಿಯಲ್ಲಿ ಜನಿಸಿ ನಮ್ಮನ್ನು ಸಂರಕ್ಷಿಸಿ ಕಾಪಾಡಿದ್ದಾರೆ. ಇಂದು ನಾವೆಲ್ಲರೂ ವಿಶ್ವ ಅಖಿಲ ರಾಜ ಪ್ರಭು ಯೇಸು ಕ್ರಿಸ್ತರು ಎಂಬ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ಆ ಕ್ರಿಸ್ತ ರಾಜರು ನಮ್ಮ ಜೀವನದಲ್ಲೂ ಸಹ ಅರಸರಾಗಲೆಂದು ಪ್ರಾರ್ಥಿಸೋಣ. ಆದಮೇಲೆ ಇಂದಿನ ಮೊದಲನೆಯ ವಾಚನವನ್ನು ದಾನಿಯೇಲನ ಗ್ರಂಥದಿಂದ ಆರಿಸಲಾಗಿದೆ. ಆದಮೇಲೆ ದಾನಿಯೇಲನು ಇಸ್ರಾಯೇಲರು ಬಾಬಿಲೋನಿನ ದಾಸ್ಯತ್ವದಲ್ಲಿ ಇದ್ದಾಗ ಜೀವಿಸಿದಂತಹ ಪ್ರವಾದಿಯಾಗಿದೆ. ಇಂದಿನ ವಾಚನದ ಮೂಲಕ ನರಪುತ್ರನು ಮತ್ತು ಆತನ ಆಳ್ವಿಕೆಯ ಬಗ್ಗೆ ತಿಳಿಸಲಾಗಿದೆ. ದಾನಿಯೇಲನು ಕಂಡ ಕನಸಿನಲ್ಲಿ ಮೆಸ್ಸಾಯ ದೇವಕುಮಾರನು ನರಪುತ್ರನು ಆಕಾಶದ ಮೇಘಗಳೊಂದಿಗೆ ಬರುವುದು, ಸಕಲ ರಾಷ್ಟ್ರಗಳು, ಕುಲ, ಭಾಷೆಯವರು ಎಲ್ಲರೂ ಅವರಿಗೆ ಸೇವೆ ಸಲ್ಲಿಸಬೇಕು. ಅವರ ಆಳ್ವಿಕೆ, ದೊರೆತನ, ಘನತೆ, ರಾಜ್ಯತ್ವಕ್ಕೆ ಅಂತ್ಯವೇ ಇಲ್ಲ, ಅದು ಯಾವಾಗಲೂ ಶಾಶ್ವತವಾಗಿರುತ್ತದೆ ಎಂದು ಯೇಸುವಿನ ರಾಜ್ಯತ್ವದ ಬಗ್ಗೆ, ಮೆಸ್ಸಾಯನ ರಾಜ್ಯತ್ವದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡುವುದನ್ನು ನಾವು ಕಾಣುತ್ತೇವೆ. ಬೇರೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ಹಲವಾರು ರಾಜರ ಬಗ್ಗೆ ತಿಳಿಯುತ್ತೇವೆ. ಸಾಮುವೇಲನ 2ನೇ ಗ್ರಂಥದಲ್ಲಿ ನಾವು ನೋಡಬಹುದು, ಸೌಲನು ಓರ್ವ ಅರಸ, ಇಸ್ರಾಯೇಲರ ಮೊದಲ ಅರಸ. ಆದರೆ ದೇವರಿಗೆ ವಿರೋಧವಾಗಿ ನಡೆದುಕೊಂಡ ಕಾರಣದಿಂದ ಸೌಲನು ರಾಜನಾಗಿ ಮುಂದುವರಿಯುವುದಿಲ್ಲ. ಬದಲಿಗೆ ಒಬ್ಬ ಕುರಿಗಾಹಿಯಾದ ದಾವೀದನನ್ನು ದೇವರು ಆಶೀರ್ವದಿಸಿ ಅವನನ್ನು ಅಭ್ಯಂಗಿಸುತ್ತಾರೆ. ಇದು ಯಾರಿಗೂ ತಿಳಿದಂತೆ ಸಾಮುವೇಲನು ಬೆತ್ಲೆಹೇಮ್ನಲ್ಲಿ ಅಭ್ಯಂಗಿಸುತ್ತಾನೆ. ಸೌಲನು ಸತ್ತ ನಂತರ ಜುದೇಯ ನಾಡನ್ನು ಆಳಿದವನು ದಾವೀದ ಅರಸನಾಗಿದ್ದಾನೆ. ಆತನ ಕುಟುಂಬದಿಂದಲೇ ಜನಿಸಿದವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ದಾವೀದ ಕುವರನಿಗೆ ಹೋಸಾನ ಎಂದು ಆ ಕಾರಣದಿಂದಲೇ ನಾವು ಕರೆಯುತ್ತೇವೆ. ನಮ್ಮ ಮೆಸ್ಸಾಯನಾಗಿರುತ್ತಾನೆ. ಆದುದರಿಂದಲೇ ಆದ್ಮೇಲೆ ಪ್ರಭು ಯೇಸುವನ್ನು ದಾವೀದ ಕುವರ ಅಂತ ಹೇಳ್ತೇವೆ. ಆದರೆ ದಾವೀದನಿಗೂ ಹಾಗೂ ಪ್ರಭು ಯೇಸುವಿನಿಗೂ ಇರುವಂತಹ ವ್ಯತ್ಯಾಸವಾದರೂ ಏನೆಂದರೆ, ದಾವೀದ ಅರಸ ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ. ಆದರೆ ಪ್ರಭು ಯೇಸು ಆಳ್ವಿಕೆ ಅನಂತವಾಗಿದೆ. ದಾವೀದ ಒಬ್ಬ ಪಾಪಿಯಾಗಿದ್ದ,
ಆದರೆ ಪ್ರಭು ಯೇಸು ಪಾಪಿಗಳನ್ನು ಸಂರಕ್ಷಿಸುವವರು, ಪಾಪವನ್ನು ಅಳಿಸುವವರು, ಲೋಕೋದ್ಧಾರಕರು ಆಗಿದ್ದಾರೆ. ದಾವೀದ ಒಬ್ಬ ಮನುಷ್ಯನಾಗಿದ್ದ, ಆದರೆ ಪ್ರಭು ಯೇಸು ಕ್ರಿಸ್ತರು ಮೆಸ್ಸಾಯನಾಗಿದ್ದಾರೆ, ಲೋಕೋದ್ಧಾರಕರಾಗಿದ್ದಾರೆ. ಆದ್ಮೇಲೆ ಅರಸ ಎಂದ ತಕ್ಷಣ ನಮ್ಮ ಜ್ಞಾಪಕಕ್ಕೆ ಬರುವುದು ಅಶೋಕ, ಟಿಪ್ಪು ಸುಲ್ತಾನ್, ಶಿವಾಜಿ, ಅಲೆಕ್ಸಾಂಡರ್. ಆದರೆ ನಮ್ಮ ರಾಜ ಪ್ರಭು ಯೇಸು ಇವರೆಲ್ಲರಿಗಿಂತಲೂ ವಿಭಿನ್ನವಾದ ಅರಸ. ಈ ವಿಭಿನ್ನತೆ ಏನೆಂದರೆ, ಸಾಮಾನ್ಯವಾಗಿ ರಾಜನಿಗೆ ಮನೆ, ಅರಮನೆ, ಸೈನಿಕರು, ಅಧಿಕಾರ, ದುಡ್ಡು ಎಲ್ಲ ಇರುತ್ತದೆ. ಆದರೆ ಯೇಸುವಿನ ರಾಜ್ಯತ್ವ ಎಲ್ಲದಕ್ಕಿಂತ ವಿಭಿನ್ನವಾಗಿದೆ. ಅದೇನೆಂದರೆ, ಮೊದಲನೆಯದಾಗಿ ಅವರ ಸಾಮ್ರಾಜ್ಯ ಇಹಲೋಕದಲ್ಲ. ಅವರ ಸಾಮ್ರಾಜ್ಯ ಈ ಲೋಕದ ವಿರುದ್ಧ ಸಾಮ್ರಾಜ್ಯ. ಅಲ್ಲಿ ಅರಮನೆ, ಅಧಿಕಾರ, ಸೈನ್ಯ, ಸಂಪತ್ತು, ಯುದ್ಧದ ಬದಲಾಗಿ ಸೇವೆ, ನ್ಯಾಯ, ತ್ಯಾಗ, ಪ್ರೀತಿ, ಕರುಣೆ, ಮಮತೆ ಇದೇ ಅವರ ಜೀವಾಳವಾಗಿತ್ತು. ಎರಡನೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಈ ಸಾಮ್ರಾಜ್ಯವನ್ನು ಕಟ್ಟಲು ಶಸ್ತ್ರಾಸ್ತ್ರ, ಹಣ, ಸೈನಿಕ, ಯುದ್ಧದಿಂದ ಅವರು ಕಟ್ಟಲಿಲ್ಲ. ಬದಲಿಗೆ ಮಾನವನ ಮೌಲ್ಯಗಳಿಂದ, ಪ್ರೀತಿಯಿಂದ, ಕ್ಷಮೆಯಿಂದ ಅವರು ಈ ಒಂದು ಸಾಮ್ರಾಜ್ಯವನ್ನು ಕಟ್ಟಿದರು. ಮೂರನೆಯದಾಗಿ ಆದಮೇಲೆ ಇಹಲೋಕದ ಸಾಮ್ರಾಜ್ಯ ಸ್ವಾರ್ಥ ಮತ್ತು ಅಧಿಕಾರಕ್ಕೆ ಆಗಿದೆ. ಆದರೆ ಕ್ರಿಸ್ತನ ಸಾಮ್ರಾಜ್ಯ ಸ್ವಾರ್ಥದ ಒಂದು ಸಾಮ್ರಾಜ್ಯವಲ್ಲ, ಅಧಿಕಾರದ ಸಾಮ್ರಾಜ್ಯವಲ್ಲ, ಬದಲಿಗೆ ದೀನ ದಲಿತರ ಸೇವೆಯ ಸಾಮ್ರಾಜ್ಯವಾಗಿದೆ. ನಾಲ್ಕನೆಯದಾಗಿ ಆದಮೇಲೆ ಇಹದ ರಾಜರು ಹೆಣ್ಣು, ಹೊನ್ನು, ಮಣ್ಣಿನ ಹಿಂದೆ ಹೋದರೆ ಪ್ರಭು ಯೇಸು ಕ್ರಿಸ್ತರು ನಿರ್ಗತಿಕರು, ಅನಾಥರು, ಪಾಪಿಗಳು, ಶೋಷಿತರ ಹಿಂದೆ ಹೋದರು. ಐದನೆಯದಾಗಿ ಆದಮೇಲೆ ಇಹದ ಅರಸರು ಅರಮನೆಯಲ್ಲಿ ಜನಿಸಿದರೆ, ಸಿಂಹಾಸನವನ್ನು ಅಲಂಕರಿಸಿದರೆ, ಪ್ರಭು ಯೇಸು ಕ್ರಿಸ್ತರು ಬೆತ್ಲೆಹೇಮ್ನಲ್ಲಿ ಒಂದು ಗೋದಲಿಯಲ್ಲಿ ಅವರು ಜನಿಸಿದರು. ಇಹದ ಅರಸರು ಚಿನ್ನದ ಕಿರೀಟವನ್ನು, ವಜ್ರದ ಕಿರೀಟವನ್ನು ಧರಿಸಿದರೆ, ಪ್ರಭು ಯೇಸು ಕ್ರಿಸ್ತರು ಮುಳ್ಳಿನ ಕಿರೀಟವನ್ನು ಧರಿಸಿದರು. ಪ್ರಭು ಯೇಸು ಕ್ರಿಸ್ತರ ಸಿಂಹಾಸನವು ಶಿಲುಬೆಯಾಗಿತ್ತು. ಆರನೆಯದಾಗಿ ಆದಮೇಲೆ ಇಹಲೋಕದ ರಾಜನಿಗೆ 100 ಜನ ಆಳುಗಳಿದ್ದರು. ಆದರೆ ಕ್ರಿಸ್ತ ಯೇಸುವಿಗೆ ತಮ್ಮ ಶಿಷ್ಯರಿಗೆ ಅವರು ಎಂದಿಗೂ ಸಹ ಯಾರನ್ನು ಸಹ ಆಳಾಗಿ ಪರಿಣಮಿಸಲಿಲ್ಲ. ಬದಲಿಗೆ ತಮ್ಮ ಶಿಷ್ಯರ ಪಾದವನ್ನು ಸಹ ಅವರು ತೊಳೆಯುವುದನ್ನು ನಾವು ನೋಡುತ್ತೇವೆ. ನಾನು ಸೇವೆ ಮಾಡಿಸಿಕೊಳ್ಳಲಲ್ಲ, ಬದಲಿಗೆ ಸೇವೆ ಮಾಡಲು ಈ ಲೋಕಕ್ಕೆ ಬಂದಿದ್ದೇನೆ ಎಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ನುಡಿಯುತ್ತಾರೆ. ಆದಮೇಲೆ ಪ್ರಭು ಯೇಸು ಪ್ರೀತಿ ಎಂಬ ಅಸ್ತ್ರದೊಂದಿಗೆ ಪಾಪಿಗಳೊಡನೆ ಯುದ್ಧ ಮಾಡಿ ಜಯ ಸಾಧಿಸಿದರು. ಈ ಲೋಕಕ್ಕೆ ಅದೇ ಕಾರಣಕ್ಕಾಗಿ ಬಂದರು. ಯಹೂದ್ಯರು ಅನಾದಿ ಕಾಲದಿಂದಲೂ ಮೆಸ್ಸಾಯ ಬರುತ್ತಾನೆ, ಆತ ಒಬ್ಬ ರಾಜನಾಗಿರ್ತಾನೆ ಅಥವಾ ದೊಡ್ಡ ಅಧಿಕಾರಿಯಾಗಿರ್ತಾನೆ ಅಂತ ಭಾವಿಸುತ್ತಿದ್ದರು. ಆದರೆ ಪ್ರಭು ಯೇಸು ಇಹಲೋಕದ ರಾಜನಾಗಿ ಬರಲಿಲ್ಲ, ಬದಲಿಗೆ ಪರಲೋಕದ ರಾಜನಾಗಿ ಈ ಲೋಕಕ್ಕೆ ಬಂದರು. ಆ ಪರಲೋಕದ ನೀತಿ ನಿಯಮಗಳನ್ನು ಈ ಲೋಕದಲ್ಲಿ ಸ್ಥಾಪಿಸಲು ಬಂದರು. ಆ ಕಾರಣದಿಂದಲೇ ಯಹೂದ್ಯರು ಅವರನ್ನು ಶಿಲುಬೆಗೆ ಏರಿಸುತ್ತಾರೆ. ಆದಮೇಲೆ ಕ್ರಿಸ್ತನ ತತ್ವಗಳಿಂದ ಪ್ರೇರಿತರಾಗಿ ನಮ್ಮ ಕುಟುಂಬಗಳಲ್ಲಿ, ಧರ್ಮ ಕೇಂದ್ರಗಳಲ್ಲಿ ಕ್ರಿಸ್ತನ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡಬಹುದು, ಪಿಲಾತನು ನೀನು ಯಹೂದ್ಯರ ಅರಸನು ಎಂದು ಪ್ರಶ್ನೆಯನ್ನು ಮಾಡ್ತಾನೆ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಅದು ನೀವು ಹೇಳುವ ಮಾತು. ಪ್ರಭು ಯೇಸುವಿನ ಸಾಮ್ರಾಜ್ಯ ಈಗಾಗಲೇ ಹೇಳಿದ ಹಾಗೆ ಇಹಲೋಕದ ಸಾಮ್ರಾಜ್ಯವಲ್ಲ. ಇಹಲೋಕದ ಸಾಮ್ರಾಜ್ಯದ ಅರಸರುಗಳು ಕಾದಾಡುತ್ತಾರೆ, ಆದರೆ ಪ್ರಭು ಯೇಸುವಿನ ಸಾಮ್ರಾಜ್ಯ ಪ್ರೀತಿಯ ಮೇಲೆ ಕಟ್ಟಿದೆ. ಪ್ರೀತಿಯು ಬುನಾದಿಯಾಗಿದೆ. ಅಲ್ಲಿ ಕ್ಷಮೆ, ಕರುಣೆಯು ಯಾವಾಗಲೂ ಇರುತ್ತದೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಆದಮೇಲೆ ಕ್ರಿಸ್ತನ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನಾವು ಸಹ ಸಾಧನಗಳಾಗೋಣ. ಒಬ್ಬ ರಾಜನು ಇತರ ರಾಜ್ಯವನ್ನು ಆಕ್ರಮಣ ಮಾಡುತ್ತೆ, ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರೀತಿಯಿಂದ ನಮ್ಮನ್ನು ಆಕ್ರಮಣ ಮಾಡಿ ಅವರ ಜೊತೆ ಇರಲು ಆ ಒಂದು ಸೌಭಾಗ್ಯಕ್ಕಾಗಿ ನಾವು ಈ ಬಲಿ ಪೂಜೆಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಪ್ರತಿಯೊಂದರಲ್ಲೂ ನಾವು ಪ್ರಾರ್ಥಿಸೋಣ. ಆಮೆನ್.